ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರೀತಾರೆ, ಅದರ ವಿಡಿಯೋ ಸರಣಿಯಲ್ಲಿ ಜಿಯೋಗ್ರಫಿ ಭಾಗ 1 ಅಂದರೆ ಭೂಗೋಳಶಾಸ್ತ್ರ ಭಾಗ 1 ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಹುದ್ದೆಗೆ ಯಾರೇ 12th PUC ಪಾಸ್ ಆಗಿರೋರು, ಯಾವುದೇ ಸ್ಟ್ರೀಮಲ್ಲಿ ಪಾಸ್ ಆಗಿರೋರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಸೊ ನಿಮಗೆ ಒಂದು ಗ್ರಾಮದ ಆಡಳಿತ, ಗ್ರಾಮದಲ್ಲಿರುವವರಿಗೆ ಹೆಲ್ಪ್ ಮಾಡಬೇಕು ಹಾಗೂ ಅದರ ಆಡಳಿತವನ್ನು ನೋಡ್ಕೋಬೇಕು ಹಾಗೂ ಎಲ್ಲ ಲೆಕ್ಕಪತ್ರಗಳ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಅದರ ಏನು ಎಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಇದಕ್ಕೆ ಅಪ್ಲೈ ಮಾಡಬೇಕು. ಅದೇ ರೀತಿ FTA ಪೋಸ್ಟ್ನು ಕರೆದಿದ್ದಾರೆ, ಅದು ಎರಡಕ್ಕೂ ಹೆಲ್ಪ್ ಆಗುವಂತಹ ಸುಮಾರು 1000ಕ್ಕೂ ಅಧಿಕ ಪೋಸ್ಟ್ಗೆ ಹೆಲ್ಪ್ ಆಗುವಂತಹ ಒಂದು ವಿಡಿಯೋ ಇದು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇದ್ದರೂ ದಯವಿಟ್ಟು ಅಪ್ಲೈ ಮಾಡಬೇಕು. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನನ್ನದೊಂದು ಕಿರುಪರಿಚಯ ಇಲ್ಲಿದೆ. ನಾನು ನನ್ನ BTechನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ NITಗೆ ಸುರತ್ಕಲಲ್ಲಿ ಮಾಡಿದ್ದೀನಿ. ತದನಂತರ ನಾನು MS ಪ್ಯಾರಿಸಿನ ಎಕೋಲ್ ಪಾಲಿಟೆಕ್ನಿಕಲ್ಲಿ ಕಂಪ್ಲೀಟ್ ಮಾಡಿದ್ದು, ನನ್ನ ವಿಷಯ ಮಲ್ಟಿ ಸ್ಕೇಲ್ ಹಾಗೂ ಮಲ್ಟಿ ಫಿಸಿಕ್ಸ್ ಮಾಡೆಲಿಂಗ್ ಆಫ್ ಮಟೀರಿಯಲ್ಸ್ ಹಾಗೂ ಸ್ಟ್ರಕ್ಚರ್ಸಲ್ಲಿ ನಾನು ನನ್ನ MS ಮಾಸ್ಟರ್ ಆಫ್ ಸೈನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. UPSCಯ ಪ್ರಿಲಿಮ್ಸ್ ಎಕ್ಸಾಮನ್ನು 4 ಬಾರಿ ಕ್ಲಿಯರ್ ಮಾಡಿರೋ ಎಕ್ಸ್ಪೀರಿಯನ್ಸಿಂದ ನಾನು ನನ್ನ ನಾಲೆಡ್ಜನ್ನು ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ ಪಾಸ್ ಮಾಡಬೇಕು ಅಂತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಬೇಕು ಅಂತ ಈ KPSC ಸಂದೇಶವನ್ನು ಸ್ಟಾರ್ಟ್ ಮಾಡಿರೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಜಿಯೋಗ್ರಫಿಯಲ್ಲಿ 3 ಭಾಗಗಳಿರುತ್ತೆ. ಒಂದು ಸಂಪೂರ್ಣ ಭೂಗೋಳ ಅಂದರೆ ಎಂಟೈರ್ ಜಿಯೋಗ್ರಫಿ ಓದಿ ತಿಳ್ಕೊಳ್ಳುವಂಥದ್ದು, ಹೇಗೆ ಬೇವ್ಸ್ ಫಾರ್ಮ್ ಆಗೋದು, ಅಂದರೆ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ ಅದೆಲ್ಲದ್ದು. ತದನಂತರ ಭಾರತದ ಜಿಯೋಗ್ರಫಿ, ತದನಂತರ ಕರ್ನಾಟಕದ ಜಿಯೋಗ್ರಫಿ ಎಲ್ಲವೂ ಇರುತ್ತದೆ. ಸಿಲೆಬಸ್ಸಿನಲ್ಲಿ ಕರ್ನಾಟಕ, ಭಾರತ, ಆದರೆ ಪ್ರಶ್ನೆಗಳು ಸಂಪೂರ್ಣ ಜಿಯೋಗ್ರಫಿ ಬಗ್ಗೆಯೂ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಬಟ್ ಈ ವೇರಿಯೇಷನ್ ನಮಗೆ ನೆನಪಿನಲ್ಲಿ ಇರಬೇಕು. ಮೊದಲನೆಯದಾಗಿ ವಿಚ್ ಆಫ್ ದ ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಅಂದರೆ ಪೀರಿಯಾಡಿಕಲ್ ವಿಂಡ್ಸ್ ಅಂತ ಹೇಳ್ತಾರೆ, ಅದನ್ನ ನಿಯತಕಾಲಿಕ ಗಾಳಿಯು ಬ್ಲೋಯಿಂಗ್ ಫ್ರಮ್ ದ ಸೀ ಟು ಲ್ಯಾಂಡ್ ಕಾಸ್ ಸಮ್ಮರ್ ಮಾನ್ಸೂನ್ಸ್ ಇನ್ ಇಂಡಿಯಾ, ಭೂಮಿಯಿಂದ ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆಯ ಮುಂಗಾರನ್ನು ಉಂಟು ಮಾಡುವ. ಭಾರತದಲ್ಲಿ 2 ಮುಂಗಾರು ಬರುತ್ತೆ. ಒಂದು ಜೂನಲ್ಲಿ ಬರುವಂಥದ್ದು, ಇನ್ನೊಂದು ನವೆಂಬರಲ್ಲಿ ಬರುವಂಥದ್ದು. ಜೂನಲ್ಲಿ ಬರುವಂಥದ್ದು ಈ ಕಡೆಯಿಂದ ಬರುತ್ತೆ, ನವೆಂಬರಲ್ಲಿ ಬರುವಂಥದ್ದು ಈ ಕಡೆಯಿಂದ ಬರುತ್ತೆ. ಸೊ ಇದೆರಡು ನೆನಪಿಟ್ಕೋಬೇಕು. ಇಲ್ಲಿ ಕೇಳ್ತಾ ಇರೋದು ಸಮ್ಮರ್ ಅಂದರೆ ಬೇಸಿಗೆಯಲ್ಲಿ ಬರುವಂತಹ ಒಂದು ಮುಂಗಾರಿನ ಬಗ್ಗೆ. ಅದಕ್ಕೆ ಸರಿಯಾದ ಆಪ್ಷನ್ಸ್ ಬಂದು ಈಸ್ಟ್ ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಹಾಗೂ ಸೌತ್ ಈಸ್ಟ್. ಸೊ ಸೌತ್ ವೆಸ್ಟ್ ಅನ್ನ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು, ಇದು ಭಾರತ. ಇಲ್ಲಿ ಮ್ಯಾಸ್ಕರೈನ್ ಹೈ ಅಂತ ಒಂದು ಫಾರ್ಮ್ ಆಗುತ್ತೆ. ಮ್ಯಾಸ್ಕರೈನ್ ಹೈ ಪ್ರೆಷರ್ ಒಂದು ರೀಜನ್ ಫಾರ್ಮ್ ಆಗುತ್ತೆ. ಅದೇ ಟೈಮಿನಲ್ಲಿ ಎಕ್ಸ್ಟ್ರೀಮ್ ಸಮ್ಮರ್ ಭಾರತದಲ್ಲಾದ್ರಿಂದ ಇಲ್ಲಿ ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ. ಸೊ ಗಾಳಿಯ ಒಂದು ನಿಯಮ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ಮೂವ್ ಆಗೋದು. ಸೊ ಈ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆ ಮೂವ್ ಆಗ್ತಾ ಗಾಳಿ ತನ್ನಷ್ಟಾಗಿ ತಾನಿಯೇ ಬರ್ಬೋದು. ಆದರೆ ಕೆಳಗಡೆ ಸಮುದ್ರ ಇದೆ, ಕೆಳಗಡೆ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಇದೆ. ಸೊ ಅದರ ಮೇಲೆ ಪಾಸ್ ಆಗ್ತಾ ನೀರನ್ನು ತಗೊಂಡು ಬಂದು ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗೆ ಅಪ್ಪಳಿಸಿದಾಗ ಆಗ ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರೀತಾರೆ. ಅದಾಗಿ ತದನಂತರ ಮುಂದೆ ಭಾರತದಲ್ಲೆಲ್ಲ ಹೋಗಿ, ಸೊ ಇದು ನಾರ್ತ್, ಸೌತ್, ಈಸ್ಟ್ ಹಾಗೂ ವೆಸ್ಟ್. ಅಂದರೆ ವೆಸ್ಟ್ನಿಂದ ಬರುವುದರಿಂದ ಇದು ಸೌತ್ ವೆಸ್ಟ್ ಮಾನ್ಸೂನ್ ಆಗುತ್ತೆ. ಮುಂದಿನ ಪ್ರಶ್ನೆ, ವ್ಯಾಲ್ಯೂ ಆಫ್ ಕಾಶ್ಮೀರ್ ಲೈಸ್ ಬಿಟ್ವೀನ್. ಕಾಶ್ಮೀರ ಕಣಿವೆಯು ಈ ಎರಡರ ನಡುವೆ ಇದೆ. ಪೀರ್ ಪಂಜಲ್ ಹಾಗೂ ಕಾರಕೋರಂ ರೇಂಜ್, ಪೀರ್ ಪಂಜಲ್ ಜಸ್ಕಾರ್ ರೇಂಜ್, ಜಸ್ಕಾರ್ ಮತ್ತು ಲಡಾಖ್ ಬೆಟ್ಟ, ಸುಲೈಮಾನ್ ಹಾಗೂ ಕಿರ್ತಾರ್ ಬೆಟ್ಟ ಸಾಲುಗಳು ಯಾವುದರ ನಡುವೆ ಇದೆ ಅಂತ ಪ್ರಶ್ನೆ ಇದೆ. ಸೊ ಈ ತರದ ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಬೇಕಾಗತ್ತೆ. ಎಲಿಮಿನೇಷನ್ ಮಾಡಬೇಕು ಅಂತಂದ್ರೂ
ಸುಲೈಮಾನ್ ಹಾಗೂ ಕಿರ್ತಾರ್ ಬೆಟ್ಟಗಳನ್ನ ಎಲಿಮಿನೇಟ್ ಮಾಡ್ಬೋದು. ಯಾಕೆ ಅಂತ ಅಂದ್ರೆ ಭಾರತದ ಆ ಭಾರತದ ಮ್ಯಾಪಿನ ಮೇಲಗಡೆ ಇರುವಂತದ್ದು ಸುಲೈಮಾನ್ ಹಾಗೂ ಕಿರ್ತಾರ್ ರೇಂಜ್, ಆದ್ರೆ ಕಾಶ್ಮೀರ ಕಣಿವೆ ಇರೋದು ಇಲ್ಲಿ. ಸೊ ಪೀರ್ ಪಂಜಲ್ ಮತ್ತು ಇನ್ಯಾವ ಬೆಟ್ಟ ಅಥವಾ ಜಸ್ಕಾರ್ ಮತ್ತು ಇನ್ಯಾವ ಬೆಟ್ಟ ಅನ್ನೋದು ಗೊತ್ತು ಮಾಡ್ಕೋಬೇಕು. ಇಲ್ಲಿ ನೋಡಬಹುದು ನೀವು ಭಾರತದ ಮ್ಯಾಪಿನಲ್ಲಿ ಪೀರ್ ಪಂಜಲ್ ರೇಂಜ್ ಇಲ್ಲಿದೆ, ಜಸ್ಕಾರ್ ರೇಂಜ್ ಇಲ್ಲಿದೆ, ಹಾಗೂ ಇಲ್ಲಿ ಕೊಟ್ಟಿದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್. ಸೊ ಕಾಶ್ಮೀರ ಕಣಿವೆ ಇಲ್ಲಿ ಬರುತ್ತದೆ. ಕಾಶ್ಮೀರ್ ವ್ಯಾಲಿ ಅನ್ನೋದು ಒಂದು ಕಡೆ ಪೀರ್ ಪಂಜಲ್ಲು, ಇನ್ನೊಂದು ಕಡೆ ಜಸ್ಕಾರು, ಮಧ್ಯದಲ್ಲಿ ಬರುವಂತದ್ದು ಎರಡು ರೇಂಜಿನ ಮಧ್ಯೆ ಬರುವಂತದ್ದು ಏನು ಇರುತ್ತಲ್ಲ, ಸಾಲುಗಳ ಮಧ್ಯೆ ಬರುವಂತದ್ದು, ಅದನ್ನ ವ್ಯಾಲಿ ಅಂತ ಕರೀತಾರೆ. ಸೊ ಇಲ್ಲಿ ಶಿವಾಲಿಕ್ ರೇಂಜ್ ಇದೆ ಹಾಗೂ ಇಲ್ಲಿ ಕಾರಕೋರಂ ರೇಂಜ್ ಇದೆ, ಬಟ್ ಕಾಶ್ಮೀರ ಕಣಿವೆ ಬರುವುದು ಇಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಪೀರ್ ಪಂಜಲ್ ಅಂಡ್ ಜಸ್ಕಾರ್ ರೇಂಜ್. ಮುಂದೆ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್. ಈ ಕೆಳಗಿನವುಗಳಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ? ಸೊಗಸಾದ ಪ್ರಶ್ನೆ. ಕಾವೇರಿ, ನೇತ್ರಾವತಿ, ಭೀಮಾ, ಕೃಷ್ಣ, ಕಾಳಿ, ನೇತ್ರಾವತಿ, ಅಘನಾಶಿನಿ, ಶರಾವತಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಗೋದಾವರಿ, ಕೃಷ್ಣ, ಬೇಡ್ತಿ, ನೇತ್ರಾವತಿ ಹಾಗೂ ಶರಾವತಿ ಅನ್ನುವ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ವಿಷಯ ಸ್ಪರ್ಧಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿರುತ್ತೆ, ಕಾವೇರಿಯ ಒಂದು ಉಗಮ ಸ್ಥಾನ ಏನಿದೆ ಅದು ತಲಕಾವೇರಿಯಲ್ಲಿ ಆಗಿ ತದನಂತರ ಅದು ತಮಿಳುನಾಡು ಥ್ರೂ ಪಾಸ್ ಆಗಿ ಬೇ ಆಫ್ ಬೆಂಗಾಲ್ ಅನ್ನ ಸೇರುತ್ತೆ. ಸೊ ಇದು ಇಲ್ಲಿ ಉದ್ಭವವಾಗಿ ಹೀಗೆ ಸೇರುತ್ತೆ ಅಂದ್ರೆ ಇದು ಈಸ್ಟ್ ಫ್ಲೋಯಿಂಗ್ ರಿವರ್ ಆಯ್ತಲ್ವಾ. ಸೊ ಇದು ಈಸ್ಟ್ ಫ್ಲೋಯಿಂಗ್ ರಿವರ್ ಆದ ತಕ್ಷಣ ವೆಸ್ಟ್ ಫ್ಲೋಯಿಂಗ್ ರಿವರ್ ಇಂದ ಇದನ್ನ ಎಲಿಮಿನೇಟ್ ಮಾಡ್ಬೋದು. ಹಾಗಾದರೆ ಕಾವೇರಿ, ಇಲ್ಲಿ ಕೂಡ ಕಾವೇರಿ, ಇದೆರಡನ್ನೂ ನಾವು ಎಲಿಮಿನೇಟ್ ಮಾಡಬಹುದು. ಸರಿ, ತದನಂತರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕೃಷ್ಣ ಅನ್ನುವ ಒಂದು ಆಪ್ಷನ್ ಇದೆ ಇಲ್ಲಿ. ಕೃಷ್ಣ ಅನ್ನುವುದು ಸೊ ಬರೀ ಕಾವೇರಿಯಿಂದ ನಮ್ಗೆ ಆಲ್ರೆಡಿ ನಾವು 50% ಹತ್ರ ಬಂದಾಯ್ತು ಆನ್ಸರ್ಗೆ. ಯಾಕಂದ್ರೆ ಕಾವೇರಿ ಒಂದು ಗೊತ್ತಿರೋದ್ರಿಂದ ನಮ್ಗೆ ಐದರ್ ಆಪ್ಷನ್ 2 ಆರ್ ಆಪ್ಷನ್ 4 ಅಲ್ಲಿ ಎರಡರಲ್ಲಿ ಒಂದನ್ನು ಟಿಕ್ ಮಾಡ್ತೀವಿ. ಇವಾಗ ಈಗ ನೆಕ್ಸ್ಟ್ ತರ್ಕ ಏನು ಅಂದ್ರೆ ಕೃಷ್ಣಾ ನದಿಯು ಮಹಾಬಲೇಶ್ವರದಲ್ಲಿ ಉದ್ಗಮವಾಗಿ ಅದನಂತರ ಕರ್ನಾಟಕ, ಆಂಧ್ರ ಪ್ರದೇಶ ಥ್ರೂ ಪಾಸ್ ಆಗಿ ಹೋಗುವಂತದ್ದು. ಕೃಷ್ಣಾ ನದಿಯ ಬಗ್ಗೆ ಹೇಗೆ ಕಾವೇರಿ ಬಗ್ಗೆ ಒಂದು ಗಲಾಟೆ ಆಗಿದೆಯೋ ಅದು ಬಹಳ ಮುಂಚೆ ಆಗಿತ್ತು. ಅದರ ನಂತರ ಒಂದು ಕಮಿಷನ್ ಸೆಟಪ್ ಮಾಡಿ ಅದನ್ನ ಎಲ್ಲ ಬೈಫರ್ಕೇಟ್ ಮಾಡಿ ಅದನ್ನ ಅಕ್ಸೆಪ್ಟೆನ್ಸ್ ಆಗಿದೆ. ಬಟ್ ಕೃಷ್ಣಾ ನದಿಯು ಕೂಡ ಇಲ್ಲಿಂದ ಉದ್ಭವವಾಗಿ ಹೀಗೆ ಹೋಗುವಂಥದ್ದು. ಸೊ ಇದು ಕೂಡ ಈಸ್ಟ್ ಫ್ಲೋಯಿಂಗ್ ರಿವರ್ ಆಗುತ್ತೆ. ಸೊ ಬರೀ ಕೃಷ್ಣ ನಾಲೆಜ್ ಇಂದ ನಾವು ಆಪ್ಷನ್ 4 ಅನ್ನು ಎಲಿಮಿನೇಟ್ ಮಾಡಬಹುದು. ಆಪ್ಷನ್ 2 ಕಾಳಿ, ನೇತ್ರಾವತಿ, ಅಘನಾಶಿನಿ ಹಾಗೂ ಶರಾವತಿ ಸರಿಯಾದ ಉತ್ತರ. ಸೊ ಇಲ್ಲಿ ನೋಡ್ಬೋದು ವೆಸ್ಟ್ ಫ್ಲೋಯಿಂಗ್ ರಿವರ್ಸಿನ ಏನಪ್ಪಾ ಇದು ಅಂತ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಇಲ್ಲಿದೆ. ವೆಸ್ಟರ್ನ್ ಘಾಟ್ಸಿನ ನಾವು ಬಹಳಷ್ಟು ಮಟ್ಟಿಗೆ ನಾವು ಈ ಕಡೆ ಇರುವ ಏನು ನದಿಗಳಿರುತ್ತೆ ಆ ನದಿಗಳನ್ನ ನಮ್ಗೆ ಎಲ್ಲರಿಗೂ ಬಹಳ ಇದು ಪ್ರಸಿದ್ಧವಾದ ನದಿಗಳು. ಆದರೆ ವೆಸ್ಟರ್ನ್ ಘಾಟ್ಸಿನ ಆ ಕಡೆ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಕೆಲವು ನದಿಗಳು ಬೇಡ್ತಿ, ಅಘನಾಶಿನಿ, ಶರಾವತಿ, ನೇತ್ರಾವತಿ, ಕುಮಾರಧಾರ, ಇವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ಎಸ್. ನೆಕ್ಸ್ಟ್ ನಾಲೆಜ್ ರಿಲೇಟೆಡ್ ಈ ತರದ ಪ್ರಶ್ನೆಗಳು ಬಹು ಮುಖ್ಯವಾಗುತ್ತೆ. ಯಾಕಂದ್ರೆ ಯಾವಾಗಾದ್ರೂ ಈ ತರದ್ ಕೇಳ್ತಾರೆ. ಕರ್ನಾಟಕ ಅಂತ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ 17, 9, 13, 218. ಇಲ್ಲಿ ನೋಡ್ಬೇಕು ನೀವು, ನ್ಯಾಷನಲ್ ಹೈವೇ 13 ಅನ್ನೋದು ಶೋಲಾಪುರಿನಿಂದ ಸ್ಟಾರ್ಟ್ ಆಗಿ ಹಾಗೆ ಇಲ್ಲಿ ಎಂಟರ್ ಆಗಿ ಬಿಜಾಪುರು, ತದನಂತರ ನಮ್ಗೆ ಕುಷ್ಟಗಿ, ಅದಾದ್ಮೇಲೆ ಹೊಸಪೇಟೆ, ಅದಾದ್ಮೇಲೆ ಹೊಸಹಳ್ಳಿ, ಅದಾದ್ಮೇಲೆ ನಮ್ಗೆ ಶಿವಗಂಗಾ, ಚಿತ್ರದುರ್ಗ, ಇದೆಲ್ಲವನ್ನು ಶಿವಮೊಗ್ಗ, ಇದೆಲ್ಲವನ್ನು ದಾಟಿ ಆಗುಂಬೆ, ತೀರ್ಥಹಳ್ಳಿ ಹಾಗೂ ಇದೆಲ್ಲ ದಾಟಿ ಮಂಗಳೂರಿಗೆ ಸೇರುವಂತ ಒಂದು ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ 13 ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದ ಒಂದು ಫ್ಯಾಕ್ಟ್. ಸೊ 13 ರೈಟ್ ಆನ್ಸರ್ ಸ್ಪರ್ಧಾರ್ಥಿಗಳೇ.
ರೈಟ್. ನೆಕ್ಸ್ಟ್ ಪ್ರಶ್ನೆ ನಾನು ಆಗ್ಲೇ ಹೇಳ್ದಂಗೆ ಭೂಮಿಯ ಬಗ್ಗೆ ಕೇಳುವಂತಹ ಪ್ರಶ್ನೆ. ಟ್ರೋಪೋಸ್ಫಿಯರ್ ಎಕ್ಸ್ಟೆಂಡ್ಸ್ ಅಪ್ರಾಕ್ಸಿಮೇಟ್ಲಿ ಟು ಅ ಡಿಸ್ಟೆನ್ಸ್ ಆಫ್ ಡ್ಯಾಶ್ ಕಿಲೋಮೀಟರ್ ಅಬೌವ್ ಅರ್ತ್ ಸರ್ಫೇಸ್. ಭೂಮಿಯ ಮೇಲೆ ಡ್ಯಾಶ್ ಕಿಲೋಮೀಟರ್ ವರೆಗೆ ಹವಾಗೋಳವು ವಿಸ್ತರಿಸವಾಗಿದೆ. 50ರಿಂದ 80, 80ರಿಂದ 100, 100ಕ್ಕೂ ಹೆಚ್ಚು, 8ರಿಂದ 12. ಸೊ ಇಲ್ಲಿ ನೋಡಬಹುದು ಟ್ರೋಪೋಸ್ಫಿಯರ್ ಅನ್ನುವುದು ಇಲ್ಲಿದೆ. ಓಕೆ, ಇದು ಭೂಮಿಯ ಮೇಲೆ ನೀರು, ಗ್ರಾಸ್ ಲ್ಯಾಂಡ್ಸು. ಸೊ ಟ್ರೋಪೋಸ್ಫಿಯರ್ ಅನ್ನುವುದು 0 to 12 ಕಿಲೋಮೀಟರ್ಸ್ ಇರುವಂತಹ ಒಂದು, ಎಲ್ಲವೂ ಏನು ನಮ್ಮ ಮೋಡಗಳೆಲ್ಲವೂ ಇದೆಯೋ ಅದೆಲ್ಲವೂ ಸೇರಿಕೊಂಡಂತಹ ಒಂದು ಹವಾಮಾನ. ಸೊ ಎಕ್ಸ್ಟೆಂಡ್ಸ್ ಅಪ್ರಾಕ್ಸಿಮೇಟ್ಲಿ 8ರಿಂದ 12. 12 ಅನ್ನೋದು ಕೆಲವು ಕಡೆ ಹೈ ಇರುತ್ತೆ, ಕೆಲವು ಕಡೆ ಲೋ ಇರುತ್ತೆ, ಬಟ್ 8ರಿಂದ 12 ಸರಿಯಾದ ಉತ್ತರ. ಇನ್ನೊಂದು ಇದೇ ಪ್ರಶ್ನೆ, ಓಝೋನ್ ಅನ್ನುವುದು ಯಾವ ಸ್ಫಿಯರಿನಲ್ಲಿದೆ ಅಂತ ಕೇಳಿದರೆ ಸುಮಾರು ಸತೆ ಕೇಳಿರುವಂತಹ ಪ್ರಶ್ನೆ, ಸ್ಟ್ರಾಟೋಸ್ಫಿಯರಿನಲ್ಲಿ ಓಝೋನ್ ಇದೆ. ಸೊ ಸ್ಟ್ರಾಟೋಸ್ಫಿಯರ್ ಅನ್ನ ನೆನ್ಪಿಟ್ಕೋಬೇಕು. ರೈಟ್. ಮತ್ತೆ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್. ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯುತ್ತಾರೆ? ಮೈಕಾ, ಕಬ್ಬಿಣ, ಕಲ್ಲಿದ್ದಲು ಹಾಗೂ ಪ್ಲಾಟಿನಂ. ಕಾಗೆ ಬಂಗಾರ ಅಂದ ತಕ್ಷಣ ಕಪ್ಪಗಿದೆ ಅಂತ ಕೋಲನ್ನ ಟಿಕ್ ಮಾಡೋದಲ್ಲ, ಕೋಲ್ ಅಲ್ಲ ಸರಿಯಾದ ಉತ್ತರ, ಮೈಕಾ ಸರಿಯಾದ ಉತ್ತರ. ಸೊ ಈ ತರ ಇರುತ್ತೆ ಮೈಕಾ ನೋಡಲು. ಸೊ ಇದನ್ನ ಕಾಗೆ ಬಂಗಾರ ಅಂತ ಕರೀತಾರೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಕೈಗಾರಿಕಾ ಹಬ್ ಎಲ್ಲಿದೆ ಅನ್ನುವ ಪ್ರಶ್ನೆ. ಕಾರವಾರ, ಬೆಂಗಳೂರು, ಮಂಗಳೂರು ಹಾಗೂ ಬೆಳಗಾವಿ. ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಹಬ್ ಏನಿದೆಯಲ್ಲ, ಸರ್ವೇ ಸಾಮಾನ್ಯವಾಗಿ ಇವಾಗ ಫಾರ್ ಎಕ್ಸಾಂಪಲ್ ಮುಂಬೈಯಲ್ಲಿ ಪೆಟ್ರೋಕೆಮಿಕಲ್ ಹಬ್ ಇದೆ. ಯಾಕಿದೆ ಅಂತ ಅಂದ್ರೆ ಬಹಳಷ್ಟು ನೀರಿನ ಅವಶ್ಯಕತೆ ಇರುತ್ತೆ ರಾಸಾಯನಿಕ ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ಗೆ. ಸೊ ಎಲ್ಲಿ ಕರಾವಳಿ ಪ್ರದೇಶ ಇರುತ್ತೋ ಆ ಪ್ರದೇಶದಲ್ಲಿ ಇರುವ ಹೈಯರ್ ಚಾನ್ಸಸ್ ಇದೆ. ಸೊ ಆ ಲಾಜಿಕ್ಕಿನಿಂದ ನಾವು ಬೆಂಗಳೂರು ಹಾಗೂ ಬೆಳಗಾವಿಯನ್ನ ಎಲಿಮಿನೇಟ್ ಮಾಡ್ಬೋದು. ಇರೋದ್ರಲ್ಲಿ ಕಾರವಾರ ಹಾಗೂ ಮಂಗಳೂರಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಮಂಗಳೂರು ಸರಿಯಾದ ಉತ್ತರ. ನೆಕ್ಸ್ಟ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸ್ ಥ್ರೂ ಅಂದ್ರೆ ಕ್ಯಾನ್ಸರ್ನ ಉಷ್ಣವಲಯವು ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ? ರಾಜಸ್ಥಾನ, ಛತ್ತೀಸ್ಗಢ, ಒಡಿಶಾ ಹಾಗೂ ತ್ರಿಪುರಾ. ಸ್ಟ್ಯಾಂಡರ್ಡ್ ಕ್ವೆಶನ್ ಮತ್ತೆ 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 ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ಸ್ ಅನ್ನ ಚೇಂಜ್ ಮಾಡಿ ಕೇಳ್ತಾನೆ ಇರ್ತಾರೆ ಈ ಪ್ರಶ್ನೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೀವು ಇಲ್ಲಿ ನೋಡಬಹುದು, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ತದನಂತರ ಛತ್ತೀಸ್ಗಢ, ಅದಾದ ಮೇಲೆ ಜಾರ್ಖಂಡ್, ಒಡಿಶಾ, ಅದಾದ ಮೇಲೆ ಜಾರ್ಖಂಡ್ ಆದ ಮೇಲೆ ವೆಸ್ಟ್ ಬೆಂಗಾಲ್ ಆದ ಮೇಲೆ ತ್ರಿಪುರಾ ಆದ ಮೇಲೆ ಮಿಜೋರಾಂ. ಈ ತರ ಪಾಸ್ ಆಗುವಂಥದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಎಷ್ಟು ರಾಜ್ಯಗಳು ಅಂತ ಕೇಳಿದರೆ ಸ್ಟ್ಯಾಂಡರ್ಡ್ ಆನ್ಸರ್ 8 ರಾಜ್ಯಗಳ ಥ್ರೂ ಪಾಸ್ ಆಗೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಇದರಲ್ಲಿ ರಾಜಸ್ಥಾನ ಇದೆ, ಛತ್ತೀಸ್ಗಢ ಇದೆ, ತ್ರಿಪುರಾ ಇದೆ, ಒಡಿಶಾ ಥ್ರೂ ಪಾಸ್ ಆಗೋದಿಲ್ಲ. ಆಪ್ಷನ್ ಸಿ ಒಡಿಶಾ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಲ್ಲ ಅಂತ? ಅಮರಗುಡ್ಡ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್, ನಲ್ಲೂರು ಹುಣಸೆ ತೋಪು, ದೊಡ್ಡಾಲದ ಮರ. ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಲ್ಲ ಕರ್ನಾಟಕದ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಲಿಸ್ಟ್ ಆಫ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಕರ್ನಾಟಕ, ವಿಕಿಪೀಡಿಯಾ ಇಂದ ತಂತಹ ಒಂದು ಆರ್ಟಿಕಲ್. ನಲ್ಲೂರು ಟ್ಯಾಮ್ರಿಂಡ್, ಹೊಗ್ರೇಖಾನ್, GKVK, ಅಮರಗುಡ್ಡ. ಆದ್ರೆ ಇವೆಲ್ಲವೂ ಅಮರಗುಡ್ಡ ಇದೆ, GKVK ಇದೆ, ನಲ್ಲೂರು ಟ್ಯಾಮ್ರಿಂಡ್ಗಳು ಇದೆ, ಇನ್ನಷ್ಟು ಬೇರೆ ಬೇರೆ ಇದಾವೆ. ಬಟ್ ಈ ಆಪ್ಷನ್ಸ್ ಅಲ್ಲಿ 3 ಇದೆ ಅಂತಂದ್ರೆ ದೊಡ್ಡಾಲದ ಮರ ಇಲ್ಲ ಅಂತ. ಸೊ ಆಪ್ಷನ್ ಡಿ ದೊಡ್ಡಾಲದ ಮರ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಐಲ್ಯಾಂಡ್ಸ್ ಆಫ್ ಇಂಡಿಯಾ ಹ್ಯಾಸ್ ವಾಲ್ಕ್ಯಾನಿಕ್ ಒರಿಜಿನ್? ಕೆಳಗಿನ ಭಾರತದ ದ್ವೀಪಗಳ ಪೈಕಿ ಜ್ವಾಲಾಮುಖಿಯ ಮೂಲ ಹೊಂದಿರುವ ಯಾವುದು? ಕಾರ್ ನಿಕೋಬಾರ್, ಬ್ಯಾರನ್ ಐಲ್ಯಾಂಡ್ಸ್, ಉತ್ತರ ಅಂಡಮಾನ್ ಹಾಗೂ ಕಿರು ನಿಕೋಬಾರ್ ಅನ್ನುವ ಪ್ರಶ್ನೆ. ತುಂಬಾ ಸ್ಟ್ಯಾಂಡರ್ಡ್ ಪ್ರಶ್ನೆ ಇದು, ಬಹಳಷ್ಟು ಬಾರಿ ಕೇಳಿರುವಂಥದ್ದು, ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಬ್ಯಾರನ್ ಐಲ್ಯಾಂಡ್ಸ್ ಅಂತ ಏನಿದೆ ಅದು
ಒಂದು ವಾಲ್ಕ್ಯಾನಿಕ್ ಒರಿಜಿನ್ ಇರುವಂತಹ ಐಲ್ಯಾಂಡ್. ಇಲ್ಲಿ ನೋಡ್ಬೋದು ನೀವು ಬ್ಯಾರನ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಏನಿದೆ, ಇಲ್ಲಿ ಅಂಡಮಾನ್ ಸಿ ಇದೆ, ಇಲ್ಲಿ ಬರುವಂತದ್ದು ಬ್ಯಾರನ್ ಐಲ್ಯಾಂಡ್. ಒಂದ್ 2 ವರ್ಷಗಳ ಹಿಂದೆ ಒಂದು ನ್ಯೂಸ್ ಆಗಿತ್ತು, ಆಲ್ಕೆನೋ ಆಕ್ಟಿವ್ ಆಗಿದೆ ಅಂತ. ಸೊ ಬಟ್ ಅದಾದ್ಮೇಲೆ ಅದು ಈಗ ಸದ್ಯದ ಅದರ ಏನು ನ್ಯೂಸ್ ಇಲ್ಲ. ಬಟ್ ಬ್ಯಾರನ್ ಐಲ್ಯಾಂಡು ಭಾರತದಲ್ಲಿ ವಾಲ್ಕ್ಯಾನಿಕ್ ಒರಿಜಿನ್ ಇರುವಂತಹ ಐಲ್ಯಾಂಡು, ನೆನಪಿಟ್ಕೋಬೇಕು. ಸೊ ಇದರೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರೀತಾ ಇದ್ರು, 1000 ಹುದ್ದೆಗಳನ್ನ ಕರೆದಿದ್ದಾರೆ. ಸುವರ್ಣ ಅವಕಾಶ, ಎಲ್ಲರೂ ಅಪ್ಲೈ ಮಾಡಬೇಕು. ಇದರ ಜಿಯೋಗ್ರಫಿ 1 ಭೂಗೋಳಶಾಸ್ತ್ರವನ್ನ ಕಂಪ್ಲೀಟ್ ಮಾಡಿದೀವಿ. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.